ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್. ಈಗ ಆಲ್ರೆಡಿ ನೀವು ಮಾಧ್ಯಮಗಳಲ್ಲಿ ವಿಷಯಗಳನ್ನು ಗಮನಿಸಿದ್ದೀರಾ. ಏನಂದರೆ, ನಟ ಪ್ರಥಮ್ ಅವ್ರಿಗೆ ದರ್ಶನ್ ಅವರ ಅಭಿಮಾನಿಗಳ ಕಡೆಯಿಂದ ಡ್ರ್ಯಾಗನ್ ಚಾಕುವಿನಿಂದ ಬೆದರಿಕೆ ಬಂದಿದೆ. ಹಾಗೆ ನಟಿ ರಮ್ಯಾರನ್ನು ದರ್ಶನ್ ಅವರ ಫ್ಯಾನ್ಸ್ಗಳು ಟ್ರೋಲ್ ಮಾಡಿದ್ದಾರೆ. ಇದಕ್ಕೆ ರಮ್ಯಾ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ತುಂಬ ಟ್ರೆಂಡಿಂಗ್ ಕೂಡ ಆಗ್ತಾ ಇದೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋದಕ್ಕೆ ಬಂದಿದ್ದೀನಿ. ಯಾಕಂತಂದರೆ ಮಾಧ್ಯಮಗಳಲ್ಲಿ ಈ ಒಂದು ವಿಷಯಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಬಟ್ ಯಾರು ಕೂಡ ಕ್ಲಾರಿಟಿಯಾಗಿ ಹೇಳ್ತಾ ಇಲ್ಲ. ಅಂದರೆ ಒಂದು ಕ್ಲಾರಿಟಿಯಾಗಿ ಇದೇ ರೀತಿ ನಡೆದಿದೆ, ಇದಕ್ಕೆ ಇವರ ಒಂದು ಪ್ರತಿಕ್ರಿಯೆ ಬಂದಿದೆ ಅಂತೇಳಿ ಯಾವುದೇ ಮಾಧ್ಯಮಗಳಲ್ಲೂ ಸಹ ತೋರಿಸ್ತಾ ಇಲ್ಲ. ದಿನಕ್ಕೆ ಒಂದು 100ರಿಂದ 150 ವಿಡಿಯೋಗಳನ್ನು ದರ್ಶನ್ ಅವ್ರ ಬಗ್ಗೆ, ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ, ಪ್ರಥಮ್ ಅವ್ರ ಬಗ್ಗೆ ಅಥವಾ ಈ ರಮ್ಯಾ ಅವ್ರ ಬಗ್ಗೆ ಅಪ್ಲೋಡನ್ನು ಮಾಡ್ತಾ ಇದ್ದಾರೆ. ಬಟ್ ಯಾರಲ್ಲೂ ಸಹ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಡೋದಕ್ಕೆ ಬಂದಿದ್ದೀನಿ. ನಮ್ಮ ಒಂದು ಚಾನಲ್ಗೆ ಯಾರು ಮೊದಲನೇ ಬಾರಿ ಬಂದಿದ್ರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋನ ಹಾಕಿರೋ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬರ್ತಾ ಹೋಗುತ್ತೆ. ಗೈಸ್ ಮೊದಲನೇದಾಗಿ ನಟ ಪ್ರಥಮ್ ಅವರ ವಿಷಯವನ್ನು ಮಾತಾಡೋಣ. ನಟ ಪ್ರಥಮ್ ಅವರ ವಿಷಯದಲ್ಲಿ ಚಾನಲ್ಗಳೆಲ್ಲ ತೋರಿಸ್ತಾ ಇರೋ ವಿಷಯ ಏನಂದರೆ, ನಟ ಪ್ರಥಮ್ಗೆ ದರ್ಶನ್ ಅವರ ಅಭಿಮಾನಿಗಳು ಡ್ರ್ಯಾಗನ್ ಚಾಕುವಿನಿಂದ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋ ಒಂದು ವಿಚಾರವನ್ನು ತೋರಿಸ್ತಾ ಇದ್ದಾರೆ. ಜೊತೆಗೆ ನಟ ಪ್ರಥಮ್ ಅವರು ಕೂಡ ಈ ಒಂದು ವಿಷಯವನ್ನು ಹಂಚ್ಕೊಂಡಿದ್ದಾರೆ, ಮಾಧ್ಯಮಗಳಲ್ಲೆಲ್ಲ ಬಂದು ಮಾತನಾಡಿದ್ದಾರೆ. ಲೀಗಲಾಗಿ ಏನೇನು ಆಕ್ಷನ್ ಆಗಬೇಕು ಅದು ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಮೊದಲನೇದಾಗಿ ಯಾಕೆ ಈ ರೀತಿ ಆಯಿತು ಅನ್ನೋದನ್ನು ಗಮನಿಸೋಣ. ನಟ ಪ್ರಥಮ್ ಅವ್ರಿಗೆ ಬೆದರಿಕೆ ಯಾಕೆ ಹಾಕಿದ್ರು ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಸಿಗಬೇಕಂತಂದರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗುತ್ತೆ. ಯಾಕಂದರೆ ಈಗಿಂದ ನಾನು ಹೇಳಿದ್ರೆ ಅದು ಕ್ಲಾರಿಟಿ ಸಿಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನು ಮೊದಲಿಂದ ಏನೇನಾಯಿತು ಅನ್ನೋದನ್ನು ಒಂದು ಶಾರ್ಟ್ ಕಟ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಾಯಿತು ಅಂದರೆ, ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ನಟ ದರ್ಶನ್ ಅವರು ಅರೆಸ್ಟ್ ಆದ ಒಂದು ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಅವರನ್ನು ಸುತ್ತುವರೆದಿರ್ತಾರೆ. ಹಾಗೆ ಪೊಲೀಸ್ ಜೀಪ್ಗಳನ್ನು ಫಾಲೋ ಮಾಡೋವಂಥದ್ದು, ಸ್ಟೇಷನ್ಗಳ ಮುಂದೆ ನಿಂತ್ಕೊಳ್ಳೋವಂಥದ್ದು, ಈ ರೀತಿ ಒಂದು ಕೆಲಸಗಳನ್ನು ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಪ್ರಥಮ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಏನು ಹೇಳಿಕೆ ಕೊಟ್ಟಿರ್ತಾರೆ ಅಂದರೆ, 1 ವಾರಗಳ ಕಾಲ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸವನ್ನು ನನಗೆ ಕೊಡಿ, ನಾನು ಅಲ್ಲಿರೋ ಪ್ರತಿಯೊಬ್ಬರಿಗೂ ಸಹ ಮಂಡಿ ಸೇರಿಸಿ ಹೊಡಿತೀನಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ಒಂದು ಹೇಳಿಕೆ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಸಹಜವಾಗಿ ಒಂದು ನೋವನ್ನು ಉಂಟು ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ನಟ ಪ್ರಥಮ್ ಅವ್ರಿಗೆ ದರ್ಶನ್ ಅವರ ಅಭಿಮಾನಿಗಳ ಕಡೆಯಿಂದ ಅಥವಾ ದರ್ಶನ್ ಅವರ ಅಭಿಮಾನಿಗಳು ಅಂತೇಳಿ ನಟ ಪ್ರಥಮ್ಗೆ ಬೆದರಿಕೆ ಕರೆಗಳನ್ನು ಮಾಡ್ತಾ ಇರ್ತಾರೆ. ಹಾಗೆ ನಟ ಪ್ರಥಮ್ಗೂ ಸಹ ಬೆದರಿಕೆಯನ್ನು ಹಾಕ್ತಾ ಇರ್ತಾರೆ. ಈ ಒಂದು ಹೇಳಿಕೆ ಕೊಟ್ಟ ಕಾರಣಕ್ಕಾಗಿ ಅದು ಅದೇ ರೀತಿ ಮುಂದುವರಿತಾ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಟ ಪ್ರಥಮ್ ಅವರು ಇನ್ನೂ ಒಂದು ಹೇಳಿಕೆ ಕೊಡ್ತಾರೆ. ಏನು ಹೇಳಿಕೆ ಅಂತಂದರೆ, ದರ್ಶನ್ ಅವರ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೋ ಅದೇ ಟೈಮ್ಗೆ ನಮ್ಮ ಒಂದು ಕರ್ನಾಟಕದ ಅಳಿಯ ಸಿನಿಮಾನು ಕೂಡ ರಿಲೀಸ್ ಮಾಡ್ತೀವಿ, ಆ ಸಿನಿಮಾವನ್ನು ನೋಡ್ಕೊಂಡು ಬಂದು ಈ ಸಿನಿಮಾವನ್ನು ನೋಡಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ವಿವಾದಾತ್ಮಕ ರೂಪವನ್ನು ಪಡ್ಕೊಳ್ಳುತ್ತೆ. ಏನಂತಂದರೆ, ನಟ ಪ್ರಥಮ್ ಅವರು ದರ್ಶನ್ ಅವರ ಡೆವಿಲ್ ಸಿನಿಮಾದ ಆಪೋಸಿಟ್ ಬರ್ತಾರಂತೆ, ಕರ್ನಾಟಕದ ಅಳಿಯ ಸಿನಿಮಾ ಡೆವಿಲ್ ಸಿನಿಮಾದ ಆಪೋಸಿಟ್ ಬರುತ್ತಂತೆ ಅಂತೇಳಿ ಒಂದು ವಿವಾದಾತ್ಮಕ ಸ್ವರೂಪವನ್ನೇ ಪಡ್ಕೊಳ್ಳುತ್ತೆ. ಆ ರೀತಿ ಪಡ್ಕೊಂಡಂಥ ಸಂದರ್ಭದಲ್ಲೂ ಸಹ ನಟ ಪ್ರಥಮ್ ಅವ್ರಿಗೆ ಸ್ವಲ್ಪ ಕರೆಗಳು ಆಗಿರ್ಬೋದು ಅಥವಾ ದರ್ಶನ್ ಅವರ ಅಭಿಮಾನಿಗಳು ಅಂತೇಳಿ ಒಂದಷ್ಟು ಜನ ಕರೆ ಮಾಡೋದಾಗಿರ್ಬೋದು ಅಥವಾ ಕೆಟ್ಟದಾಗಿ ಬೈಯೋದಾಗಿರ್ಬೋದು, ಬೆದರಿಕೆ ಹಾಕುವಂಥ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆ ಟೈಮಲ್ಲೂ ಸಹ ಪ್ರಥಮ್ ಅವರು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಅದಾಗಿ ಈಗ ಅಂದರೆ ನಿನ್ನೆ ಅಥವಾ ಮೊನ್ನೆ ನಟ ಪ್ರಥಮ್ ಅವ್ರಿಗೆ ಒಂದು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಅಂತೇಳಿ ಬಂದಿರ್ತಾರೆ. ಕಾರ್ಯಕ್ರಮಕ್ಕಿಂತ ಬಂದ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಡ್ರ್ಯಾಗನ್ ಚಾಕುವನ್ನು ಇಟ್ಕೊಂಡು ಬೆದರಿಕೆಯನ್ನು ಹಾಕಿದ್ದಾರೆ ಅಂತೇಳಿ ನಟ ಪ್ರಥಮ್ ಅವರೇ ಹೇಳಿದ್ದಾರೆ. ನಟ ಪ್ರಥಮ್ ಅವರು ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಅಲ್ಲಿಂದ ಬಂದ ನಂತರ ವಿಷಯ ಎಲ್ಲ ಕಡೆ ಹರಡಿದ ನಂತರ ನಟ ಪ್ರಥಮ್ ಅವ್ರಿಗೆ ಅಲ್ಲಿನ SP ಅವರು ಫೋನನ್ನು ಮಾಡಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಹಾಗೆ ಲೀಗಲಾಗಿ ಏನೇನಾಗಬೇಕೋ ಆ ಒಂದು ಕರ್ತವ್ಯ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಟ ಪ್ರಥಮ್ ಅವರು ಸಹ ಮೀಡಿಯಾಗಳ ಜೊತೆ ಬಂದು ಮಾತನಾಡಿದ್ದಾರೆ. ಏನಾಯಿತು ಅಲ್ಲಿ ಅನ್ನೋದ್ರ ಬಗ್ಗೆ ಅವ್ರು ಹೇಳಿರ್ತಕ್ಕಂಥದ್ದು ಇಷ್ಟೇ. ಅಂದರೆ ದರ್ಶನ್ ಅವರ ಅಭಿಮಾನಿಗಳಂತ ಹೇಳ್ಕೊಂಡು ಬರ್ತಾ ಇದ್ದಾರೆ, ಬಟ್ ದರ್ಶನ್ ಅವರ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಇಲ್ಲಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ. ಒಂದು ನಾನು ಹೇಳೋವಂಥದ್ದು, ಯಾರಿಗೇ ಆದರೂ ಸಹ ಯಾವುದೇ ನಟನನ್ನು ಪ್ರೀತಿಸಿ, ಯಾವುದೇ ನಟನನ್ನು ಆರಾಧಿಸಿ, ಬಟ್ ಅಂಧಾಭಿಮಾನ ಯಾರ ಮೇಲೂ ಸಹ ಬೇಡ ಅಂತ ಹೇಳ್ತೀನಿ. ಯಾಕಂತಂದರೆ ಪ್ರತಿಯೊಬ್ಬರು ಸಹ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಪ್ರತಿಯೊಬ್ಬರನ್ನು ಒಂದೇ ಸಮ ಕಾಣಿ. ಇನ್ನು ರಮ್ಯಾ ಅವರ ವಿಚಾರಕ್ಕೆ ಬರೋದಾದ್ರೆ, ರಮ್ಯಾ ಅವರು ಸಹ ನಟ ದರ್ಶನ್ ಅವರು ಅರೆಸ್ಟ್ ಆದ ಒಂದು ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಏನು ಹೇಳಿಕೆ ಅಂತಂದರೆ, ಅದೇ ರೇಣುಕಾಸ್ವಾಮಿಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಆ ಹೇಳಿಕೆ ಸಹಜವಾಗಿ ದರ್ಶನ್ ಅವರ ಅಭಿಮಾನಿಗಳನ್ನ ಕೆರಳಿಸುತ್ತೆ. ಇಂಡೈರೆಕ್ಟ್ ಆಗಿ ಇದು ದರ್ಶನ್ ಅವ್ರಿಗೇನೆ ಹೇಳ್ತಾ ಇರೋದು. ದರ್ಶನ್ ಅವರು ಅರೆಸ್ಟ್ ಆಗಲಿ ಅಂತಾನೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋಂಥದ್ದು ಅಂತ ಹೇಳ್ಬಿಟ್ಟು ರಮ್ಯಾ ಅವ್ರ ಮೇಲೂ ಸಹ ಒಂದಷ್ಟು ಜನ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಒಂದಷ್ಟು ಜನ ಕೆಟ್ಟದಾಗಿ ಕಮೆಂಟ್ ಮಾಡೋದಾಗಿರ್ಬೋದು ಅಥವಾ ಕೆಟ್ಟದಾಗಿ ಟ್ರೋಲನ್ನು ಮಾಡೋದಾಗಿರ್ಬೋದು, ಈ ರೀತಿ ಮಾಡ್ತಾ ಇರ್ತಾರೆ. ರಮ್ಯಾ ಅವ್ರಿಗೂ ಸಹ ಇದೇ ರೀತಿ ಮಾಡ್ತಾ ಬರ್ತಾ ಇರ್ತಾರೆ. ಬಟ್ ರಮ್ಯಾ ಅವರು ನಿನ್ನೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಹಂಚ್ಕೊಂಡಿದ್ದಾರೆ. ಆ ಪೋಸ್ಟಲ್ಲಿ ಏನಿದೆ ಅಂತಂದರೆ, ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೂ ನನ್ನ ಇನ್ಸ್ಟಾಗ್ರಾಮ್ಗೆ ಸ್ವಾಗತ ಅಂತೇಳಿ ಹಾಕ್ಬಿಟ್ಟು
ರೇಣುಕಾ ಸ್ವಾಮಿಯ ಮನೆಯವರಿಗೆ ಯಾಕೆ ನ್ಯಾಯ ಸಿಗ್ಬೇಕಂದ್ರೆ ನಿಮ್ಮ ಕಮೆಂಟ್ಗಳೇ ಸಾಕ್ಷಿ ಅಂತೇಳಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಸಹಜವಾಗಿ ಇದರಿಂದ ದರ್ಶನ್ ಅವರ ಅಭಿಮಾನಿಗಳು ಮತ್ತಷ್ಟು ರೊಚ್ಚಿಗೆದ್ದು ಅವ್ರನ್ನ ಟ್ರೋಲ್ ಮಾಡುವಂಥದ್ದು ಅಥವಾ ಅವ್ರಿಗೆ ಕೆಟ್ಟ ಕಮೆಂಟ್ಗಳನ್ನು ಹಾಕುವಂಥದ್ದನ್ನು ಮಾಡ್ತಾ ಇದ್ದಾರೆ. ನಾನು ದರ್ಶನ್ ಅವರ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನಪ್ಪ ಅಂತಂದ್ರೆ, ದರ್ಶನ್ ಅವರ ಅಭಿಮಾನಿಗಳು ಎಷ್ಟು ಶಾಂತ ರೀತಿಯಲ್ಲಿ ಇರ್ತಾರೋ ಅಷ್ಟೇ ದರ್ಶನ್ ಅವರಿಗೆ ಒಳ್ಳೇದು ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಅಥವಾ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಏನು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೋ ಇದರಿಂದ ದರ್ಶನ್ ಅವರಿಗೆ ಒಂದು ಕೆಟ್ಟ ಹೆಸರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಏನಾದ್ರು ಮಿಸ್ ಆಗಿ ಪ್ರಥಮ್ ಅವ್ರಿಗೆ ಡ್ರ್ಯಾಗನ್ ಚಾಕುವನ್ನು ತೋರಿಸಿರುವಂತ ಏನು ಸುದ್ದಿ ಹರಿದಾಡ್ತಿದೆ, ಅಕಸ್ಮಾತ್ ಆಗಿ ಏನಾದ್ರು ಪ್ರಥಮ್ ಅವ್ರಿಗೆ ಚಾಕುವಿಂದ ಏನಾರ ಪ್ರಾಬ್ಲಮ್ ಅನ್ನ ಮಾಡಿದಿದ್ರೆ ಅದು ಖಂಡಿತವಾಗ್ಲೂ ನಟ ದರ್ಶನ್ ಅವರಿಗೆ ಒಂದು ಕೆಟ್ಟ ಹೆಸರಾಗಿ ಉಳ್ಕೊಳ್ತಿತ್ತು ಅಂತಾನೆ ಹೇಳ್ಬೋದು. ಆದ್ದರಿಂದ ಸ್ವಲ್ಪ ದರ್ಶನ್ ಅವರ ಅಭಿಮಾನಿಗಳು ಶಾಂತ ರೀತಿಯಿಂದ ಇರಬೇಕಾಗುತ್ತೆ. ದಯವಿಟ್ಟು ಎಲ್ಲರಲ್ಲೂ ನಾನು ಏನು ಒಂದು ಕೇಳ್ತೀನಿ ಅನ್ನೋದಾದ್ರೆ, ಯಾವುದೇ ನಟರಾಗ್ಲಿ ಯಾವುದೇ ರಾಜಕಾರಣಿ ಆಗಲಿ ಯಾರೇ ಆಗಲಿ ಆ ವ್ಯಕ್ತಿಯನ್ನ ನೀವು ಪ್ರೀತಿಸಿ ಅಭಿಮಾನವನ್ನು ಇಟ್ಕೊಳ್ಳಿ. ಬಟ್ ಯಾವುದೇ ವ್ಯಕ್ತಿ ಮೇಲೂ ಅಂಧ ಅಭಿಮಾನವನ್ನು ಇಟ್ಕೊಳ್ಬೇಡಿ. ಯಾರೇ ಆಗಿರ್ಬೋದು, ಅದು ದರ್ಶನ್ ಅವರು ಅಂತ ಅಲ್ಲ ಅಥವಾ ಸುದೀಪ್ ಅವರು ಅಂತ ಅಲ್ಲ, ಶಿವಣ್ಣ ಅಂತಲ್ಲ, ಯಾರ ಮೇಲೆ ಆದರೂ ಸರಿ, ಅವರು ಯಾವುದೇ ತಪ್ಪನ್ನು ಮಾಡಿದ್ರು ಸಹ ಅದು ತಪ್ಪು ಅಂತೇಳಿ ಯಾವುದೇ ಒಂದು ಒಳ್ಳೆ ಕೆಲಸಗಳನ್ನು ಮಾಡೋರು ಸಹ ಅವರಿಗೆ ಪ್ರೋತ್ಸಾಹವನ್ನು ಕೊಡಿ. ಆಗ ಕನ್ನಡ ಚಿತ್ರರಂಗ ಇನ್ನಷ್ಟು ಉತ್ತಮವಾಗಿ ಬೆಳೆಯುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.